ಬೆಲ್ಲದ ನೈವೇದ್ಯವೇ ಕೊಡಬೇಕು, ಸಕ್ಕರೆ ನೈವೇದ್ಯ ನಿಷೇಧ. ಇದೆಲ್ಲ ಇದೆಯಲ್ವಾ ಪದ್ಧತಿ. ಬೆಲ್ಲದ ನೈವೇದ್ಯ ಅಂದರೆ ಬೆಲ್ಲದಲ್ಲಿ ಮಾಡಿದ ಸಿಹಿ ಪದಾರ್ಥಗಳ ನೈವೇದ್ಯವೇ ದೇವರಿಗೆ ಹಚ್ಚೋದು ಅಂತ ಹೇಳ್ತೀವಿ. ಯಾಕೆಂದರೆ ಬೆಲ್ಲ ತಯಾರು ಮಾಡುವಾಗ ಸುಣ್ಣವನ್ನು ಬೆರೆಸ್ತಾ ಇದ್ರು. ಸುಣ್ಣವನ್ನು ಬೆರೆಸಾದ್ಮೇಲೆ ಸಗಣಿ ನೆಲದ ಮೇಲೆ ಹುಯ್ಯೋರು ಅದನ್ನು. ಆ ಪಾಕ ಬಂದಮೇಲೆ ಸಗಣಿ ಬಳದ ನೆಲದ ಮೇಲೆ ಹುಯ್ಯೋದು ಅಂದರೆ ಸುರಿಯೋರು ಬೆಲ್ಲದ ಪಾಕನ. ಆ ಸಗಣಿ ಜೊತೆ ಅದು ರೋಲ್ ಆಗೋದು. ಈಗ ಪಂಚಗವ್ಯದಲ್ಲಿ ಸ್ವಲ್ಪ ಸಗಣಿ ಕೂಡ ಹಾಕ್ತಾರೆ, ಗೋಮೂತ್ರ ಹಾಕ್ತಾರೆ. ಪಂಚಗವ್ಯ ಅಂದರೆ ತೀರ್ಥ ಮಾಡುವಾಗ, ಪಂಚಗವ್ಯ ಮಾಡುವಾಗ ಅದನ್ನೆಲ್ಲ ಬಳಸ್ತಾರೆ. ದನದ ಸಗಣಿಯನ್ನು ಕೂಡ ಹಾಕ್ತಾರೆ, ಕಲಿಸ್ತಾರೆ. ಅಂದಾಗ ಅದರಲ್ಲಿ ಹಾಕಿದಾಗ ಬೆಲ್ಲ ಅದು ಒಂದು ಸ್ವಯಂ ಆಯುರ್ವೇದದ್ದು ಒಂದು ತಿನಿಸಾಗಿರೋದು. ಕೆಮ್ಮು ಬಂದಾಗ ಸ್ವಲ್ಪ ಬೆಲ್ಲ ತಿನ್ನಿ ಅಂತಾರೆ. ತೀರಾ ಬಾಯಾರಿಕೆ ಹೋಗ್ತಾನೆ ಇಲ್ಲ ಅಂದಾಗ ಒಂಚೂರು ಬೆಲ್ಲ ತಿಂದ್ಬಿಟ್ಟು ನೀರು ಕುಡೀರಿ ಅಂತಾರೆ. ಅದೆಲ್ಲ ಪದ್ಧತಿ ಇತ್ತು. ಮುಂಚೆ ಮನೆ ಹತ್ರ ಯಾರು ನೀರು ಕೇಳಿದ್ರೆ ಬರೀ ನೀರು ಕೊಡ್ತಿರ್ಲಿಲ್ಲ, ಒಂದು ಬೆಲ್ಲದ ತುಂಡು ಮತ್ತು ನೀರು ಕೊಡೋರು. ಅಂದರೆ ಆ ಒಂದು ಅನಾದಿ ಕಾಲದಿಂದ ನಮ್ಮ ಹಿರಿಯರು ಗುರು ಹಿರಿಯರು ಏನು ಮಾಡ್ಕೊಂಡು ಬಂದರು, ಅವ್ರು ಎಷ್ಟು ಪಕ್ಕಾ ಇದ್ದರು ಅಂದರೆ ಮಾನವ ಶರೀರ ರಚನೆ, ಮಾನವನ ಆರೋಗ್ಯ ಸಮೃದ್ಧಿ, ಮಾನಸಿಕ ಸಮೃದ್ಧಿ ಯಾವ ಥರ ಆಗ್ತಿತ್ತು. ಶಾರೀರಿಕ ದೈಹ್ಯ ಒಂದು ದ್ರಾಢ್ಯತೆ ಅಂತೀವಿ, ಅಂದರೆ ಒಂದು ದಟ್ಟಪುಷ್ಟವಾದ ಶರೀರ ಬೇಕು ಅಂದರೆ ಏನು ಮಾಡಬೇಕು ಅದೆಲ್ಲವೂ ಕೂಡ ಆಚರಣೆಯಲ್ಲಿ ಅಡಗಿಸಿಟ್ರು. ಸುಮ್ಮನೆ ಹೇಳಿದ್ರೆ ತಿನ್ನಲ್ಲ ಮಕ್ಕಳು, ಪ್ರಸಾದ ಅಂತ ಕೊಟ್ಟರೆ ತಿಂತಾರೆ.